ನಮಸ್ಕಾರ. ಇವತ್ತಿನ ವ್ಲಾಗ್ ಬಂದು ನಾನು ಚಪಾತಿನ ಮಾಡ್ತಾಯಿದ್ದೀನಿ. ಪಾಲಕ್ ಸೊಪ್ಪಿನ ಚಪಾತಿ, ಗ್ರೀನ್ ಚಪಾತಿ ಅಂತ ಮಕ್ಕಳು ಮಾತಿನಲ್ಲಿ ಕರೆಯೋದಾದರೆ. ಈ ಪಾಲಕ್ ಸೊಪ್ಪಿನ ಚಪಾತಿಗೆ ಏನು ತೊಗೊಂಡು, ಪಾಲಕ್ಕು ಒಂದು ಕಟ್ ಪೂರ್ತಿ ತೊಗೊಂಡಿದ್ದೀನಿ. ನಾನಿಲ್ಲಿ ಯಾವ ದಿಂಡನ್ನು ಬಿಸಾಕ್ತಿಲ್ಲ, ಬರೀ ಸೊಪ್ಪು ದಿಂಡು ಎಲ್ಲ ಸೇರಿಸಿ ರೂಟ್ ಮಾತ್ರ ತೆಗ್ದು ಹಾಕಿದ್ದೀನಿ. ಮಿಕ್ಕಿದ್ದೆಲ್ಲ ಏನು ಬೇಯಿಸ್ಕೊಂಡು ಇಲ್ಲ. ಮಿಕ್ಸಿಗೆ ಹಾಕಿ ತೊಳೆದು ಅದನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಗೆ ಹಾಕಿ ರುಬ್ಕೊಂಡಿರೋದನ್ನು ಒಂದು ಕಾಲು ಲೋಟ ನೀರು ಹಾಕ್ಬಿಟ್ಟು, ಇಲ್ಲಿ ನೋಡಿ ಗೋಧಿ ಹಿಟ್ಟು, ನಾನು ಯಾವುದೇ ಅಂಗಡೀಲಿ ಫಿಲ್ಟ್ರಾಗಿರೋ ಹಿಟ್ಟು ತೊಗೊಂಡಿಲ್ಲ, ಗೋಧಿ ತೊಗೊಂಡು ಮಿಷಿನ್ಗೆ ಹಾಕಿಸಿ ಇಟ್ಕೊಂಡಿರೋದು. ಅದಕ್ಕೆ ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಚಮಚ ಓಂಕಾಳು ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ಡೈಜೆಷನ್ ಆಗೋದಕ್ಕೆ. ಮತ್ತು ಇಲ್ಲಿ ಪಾಲಕ್ ಸೊಪ್ಪು ಅರ್ಧ ಲೋಟ ನೀರು ಹಾಕ್ಕೊಂಡು ರುಬ್ಕೊಂಡಿದ್ವಲ್ಲ, ಅದನ್ನು ಪೂರ್ತಿ ಹಾಕ್ಕೊಂಡು ಈಗ ಕಲಿಸ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನ ಕಲಿಸ್ಕೊಂಡು ಒಂದು 10 ನಿಮಿಷ ಬಿಟ್ಟರೆ ಅದು ಮೆತ್ತಗೆ ಸಾಫ್ಟಾಗಿ ಆಗುತ್ತೆ. ನೀವು ಮಾಡೋಕ್ಕಿಂತ ಒಂದು 10 ನಿಮಿಷ ಅಥವಾ ಕಾಲು ಗಂಟೆ ಬಿಟ್ಟರೆ ಸಾಫ್ಟಾಗಿ ಆಗುತ್ತೆ. ಚಪಾತಿ ಜೊತೆಗೆ ಬೀಟ್ರೂಟ್ ಪಲ್ಯ ಮಾಡ್ಕೊಂಡು, ಬೀಟ್ರೂಟ್ ಪಲ್ಯ ಏನೂ ಇಲ್ಲ, ಮಾಮೂಲಿ ಎಲ್ಲರಿಗೂ ಗೊತ್ತಿರುತ್ತೆ. ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಗ್ಗರಣೆ ಹಾಕ್ಬಿಟ್ಟು ಅದಕ್ಕೆ ಬೀಟ್ರೂಟ್ನ ಸಿಪ್ಪೆ ತೆಗೆದ್ಬಿಟ್ಟು ಬೀಟ್ರೂಟ್ನ ತುರ್ಕೊಂಡು ಅದಕ್ಕೆ ಹಾಕಿ ಲಾಸ್ಟಿಗೆ ಕಾಯಿ ತುರಿ ಹಾಕಿ ಇದು ಮಾಡಿರೋದು. ನಾನಿಲ್ಲಿ ಪಾಲಕ್ ಚಪಾತಿ ಮಾಡಿರೋದನ್ನು ತೋರಿಸಿಲ್ಲ, ಯಾಕೆಂದರೆ ಎಲ್ಲರಿಗೂ ಗೊತ್ತು. ಅದನ್ನು ಮಾಡೋದು ಪಾಲಕ್ಕು ಹೇಗೆ, ಸೊಪ್ಪು ಹೇಗೆ ಮಾಡೋದು ಅನ್ನೋದನ್ನು ಮಾತ್ರ ಇಲ್ಲಿ ಹಾಕಿದ್ದೀನಿ, ಎಲ್ಲರಿಗೂ ಗೊತ್ತಿರೋದ್ರಿಂದ. ಎಲ್ಲರಿಗೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ರೆಸಿಪಿ ಬೇಕು ಅಂತ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.